ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗ ಒಂದು ಟಾಸ್ಕ್ ಕೊಟ್ಟಿದ್ರು, ಒನ್ ಡೇ ಜಾಬ್ ಅಂತೇಳಿ. ಒಂದು ಅಂಗಡಿ ಇತ್ತು, ವಾಷಿಂಗ್ ಕಾರ್ ತೊಳೆಯೋದು, ಅದು ಒರೆಸೋದು. ಅಂತ ಹೇಳಿಕೊಟ್ರು. ನನಗಿನ ಉಜ್ಜವ ಅಣ್ಣ ಅದು ತೊಳೆದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಏರ ಗಾಳಿ ಬರ್ತಾರ ಹಿಡಿಬೇಕು ಹಿಂಗೆ. ಅದು ಹೆಂಗಂದ್ರ ಹಿಂಗ ನೀರು ಹೊಡೆದ್ರ ಒಂದ್ ಸ್ಟೆಪ್ ಮುಂದೋದ್ರ 4 ಸ್ಟೆಪ್ ಹಿಂದ್ ಬರ್ತಿತ್ತು ನನಗ. ಕೈಯೆಲ್ಲ ಉರಿತಾವಾಗ. ಒಂದ್ ದಿನಕ್ಕೆ ಎಷ್ಟು ಗಾಡಿ ತೊಳಿತೀರಣ್ಣ? 25-30 ಗಾಡಿ ಅಣ್ಣ. ಪವಿ ಆಗತ್ತಿಲ್ಲ, ಆದ್ರೂ ನಿನ್ಗೋಸ್ಕರ ಕಷ್ಟ ಪಡ್ಲತ್ತೀನಿ. ಒಂದ್ ಕಾರ್ ತಗಕ 500 ರೂಪಾಯಿ ತಗತ್ತೀವಿ. ಒಂದ್ ಕಾರ್ ತೊಳ್ದಿದ್ದೀರಾ, ಒಳ್ಳೇದಾಲಿ. ಥ್ಯಾಂಕ್ ಯು ಅಣ್ಣ. ಅಣ್ಣ ಇನ್ನ ಭಾಳ ಟೈಮ್ ಐತಿ, ಸ್ವಲ್ಪ ಬೇರೆ ಕಡೆ ಇನ್ನ ಕೆಲಸ ಮಾಡಿ. ನನ್ನ ಫ್ರೆಂಡ್ ಇದೆ, ಒಂದು ಗ್ಯಾರೇಜ್ ಐತೆ. ಹಾ ಅಣ್ಣ, ಅಲ್ಲೋಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಜಲ್ದಿ ರೂಡ್ ಸಿಕ್ಬಿಡ್ತು ನನಗೆ, ಏನ್ ಟೆನ್ಷನ್ ಇಲ್ಲ. ಓಕೆ, ಅಲ್ಲಿ ನಾನು ಗ್ಯಾರೇಜ್ ಬಂದೆ ಅಣ್ಣ. ಇದು ನೋಡು ಕಟಿಂಗ್ ಪ್ಲೇಯರು, ಇದು ಸ್ಪಾನರ್ 10-11 ಸ್ಪಾನರು, ಇದು 20. ಅಲ್ಲಿ ಬಿಚ್ಚದ್ ಹೇಳ್ಕೊಟ್ಟ. ಕಾಲ್ ಟಯರ್ ಪೂರಾ ವಜ್ಜೆ ಅಣ್ಣ. ನಾನೇ 20 kg ಇದ್ದೀನಿ, ಅದು ನನಗಿನ್ನ ವಜ್ಜೆ ಐತಿ. ಅಲ್ಲ ಇದು ಕೊಯ್ತೈತಲ್ಲ ಕೈಗೆ ಕೈ ಎಲ್ಲ ಕುಯ್ಬೇಕು, ಅವಾಗಲೇ ಕೆಲಸ ಕಲಿಯೋದು. ಇದು ವೈರ್ ಕಟ್ ಆಗೈತೆ, ಅದಕ್ಕೆ ಅವರಿಗೆ ರನ್ನಿಂಗ್ ಅಲ್ಲಿ ಗಾಡಿ ಜರ್ಕಿಂಗ್ ಬರ್ತದೆ. ವೈರಿಂಗ್ ಅನ್ನ ನೀಟಾಗಿ ಮಾಡ್ಬೇಕು. ಈ ಲಾಕ್ ಇದೆಯಾ, ಲಾಕ್ ಫುಲ್ ಮಾಡಿ ತೆಗಿಬೇಕು. ಹಿಂಗೆ ಪಿನ್ ತೆಗೆದು ವೈರ್ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ಅದು ಲಾಕ್ ಹೆಂಗ್ ಹಾಕ್ಬೇಕು ಅದನ್ನು ಹೇಳ್ಕೊಟ್ರು. ನಿನ್ನ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಇದಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇದ್ದೀನಿ. ಬಾಬಣ್ಣ ಮತ್ತೆ ಭರತಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಟಿಂಕರಿಂಗ್ ಬರುತ್ತಾ? ಬರಲ್ಲ ಅಣ್ಣ, ಸ್ವಲ್ಪ ಹೇಳಿಕೊಟ್ರೆ ಮಾಡ್ತೀನಿ. ರಬ್ಬಿಂಗ್ ಇದು ಕೊಡು. ಲೈಟಾಗಿ ಒರ್ಸಿ, ಹಂಗೆ ನೋಡೋಣ ಹೆಂಗ್ ಒರ್ಸ್ತೀಯ ಅಂತ. ಅಣ್ಣ ಇದು ವರ್ಷದ್ರಿಂದ ಏನಾಗ್ತೈತಿ? ಪೈಂಟ್ ಹೋಗತ್ತೆ, ಪೇಂಟ್ ಹೋಗೈತೆ. ಎಲ್ಲ ಅಣ್ಣ ಟಿನ್ನರ್ ತಗೊಂಡು ನೀರು ಆರಿಸಿದೆ, ಚಂದಾಗಿ ಆರಿಸಿದೆ. ಅದು ಆರ್ಬೇಕು, ಆಮೇಲೆ ಅದು ಪೇಂಟ್ ಮಾಡ್ತೀವಿ ಅಂದ್ರು. ಆಕ್ಚುಲಿ ಅದು ನಾಳೆ ಮಾಡ್ಬೇಕಾಗಿರೋ ಕೆಲಸ. ಅದು ಆಯ್ತಣ್ಣ ಅಂತಂದ ಅಲ್ಲಿ ಕೆಲಸ ಮುಗಿಸಿ ಮತ್ತೆ ಮುಂದಕ್ಕೆ ಬಂದೆ. ಹಂಗೆ ಅಲ್ಲಿ ಒಂದು ವೆಲ್ಡಿಂಗ್ ಶಾಪ್ ಇತ್ತು, ಸಲೀಮಣ್ಣ ಅಂತಿದ್ರು. ಫಸ್ಟ್ ನನ್ಗೆ ಅದು ಮೊಳೆ ಅದು ಹೆಂಗ್ ಕಟ್ ಮಾಡ್ತಾರ, ಅದು ಹಿಂಗ್ ಹೊಡಿತಾರಲ್ರಿ, ಅದು ಕಟ್ ಮಾಡೋದು ಹೇಳ್ಕೊಟ್ರು. ಓರ್ಸ್ಲೆ ಹೊಡಿಬೇಕದು, ಅದು ಕಟ್ ಮಾಡಿ ಅದು ಸ್ಟ್ರೇಟ್ ಮಾಡ್ಬೇಕಂತದು. ಇಲ್ಲಿ ಹೊಡಿಬೇಕು ನೋಡಿ, ಬೆಂಡಿದೆ ನೋಡಿ, ಗೊತ್ತಾಗಲ್ಲ. ಒಂದ್ ಕಣ್ಣು ಮುಚ್ಕೊಂಡು ನೋಡಿ, ಕಾಣಿಸೋದು ಅದು ನೋಡೋಣ. ಆಮೇಲೆ ಅಲ್ಲಿ ಆಗಿಂದ ಅದು ಶೀಟ್ ಬರ್ತದ್ರಿ, ಅದು ನಾವು ಕಟ್ ಮಾಡ್ಕೋಬೇಕು. ಬೆಂಕಿ ಎಲ್ಲ ಮೈ ಎಲ್ಲ ಬಡಿಯೋದು, ಕಣ್ಣಿಗೆಲ್ಲ ಸುಡಿತಿತ್ತು. ಸಲೀಮಣ್ಣ ಹೇಳ್ಕೊಟ್ರು, ಹಿಂಗ ಒಂದ್ಸಲ ಇದೇ ತರ ಮಾಡ್ಬೇಕಪ್ಪ ಅಂತೇಳಿ ಅದು ಹಿಂಗ ಹಾಕುವಂತ ಬಂದೆ. ಅಂದ್ರೂ ಅದು ಶೀಟ್ ಕಟ್ ಮಾಡಿದೆ. ಇವತ್ತು ನಿಮ್ ಕೂಲಿ ಇವತ್ತು. ಥ್ಯಾಂಕ್ ಯು ಅಣ್ಣ. ಯಾವುದೇ ಕೆಲಸ ಇರಲಿ ನಾನು ಅಚ್ಚುಕಟ್ಟಾಗಿ ಮಾಡಿನ ಅಂತ ಅನ್ಕೋತೀನಿ.
ಈ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಿಂದ ನಾನು ಕಲ್ತಿರೋ ಪಾಠ, ಏನೇ ಕಷ್ಟಗಳು ಬಂದ್ರು ಬಿ ನನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋತ ನನ್ನ ಧೈರ್ಯ ನನಗೆ ಸಿಕ್ಕೈತಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಉಲ್ಲಾಸ್, ಇದು ಏವಿ ಇದ್ದಂಗಿಲ್ಲ ಕಣಪ್ಪ, ಒಂದು ಸಿನಿಮಾನೇ ನೋಡ್ದಂಗೆ ಆಗೋಯ್ತು ನಿಜವಾಗ್ಲು. ಯಾರು ಎಕ್ಸ್ಪೆಕ್ಟೇ ಮಾಡಿರಕ್ ಸಾಧ್ಯನೇ ಇಲ್ಲ ಇದು. ಹೌ ಪ್ರೌಡ್ ಆಫ್ ಹಿಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಇದೆಲ್ಲ ಮಾಡಿದ್ದಕ್ಕೆ. ಅವ್ರು ಯಾವತ್ತೂ ಮಾಡಿಲ್ಲ ಅಂತಂದ್ರು. ನಾನು ಫಸ್ಟ್ ಅವ್ರಿಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಎಸ್ ಮಿಸ್ಟರ್ ಉಲ್ಲಾಸ್, ಹಾಂ ಒಂದು ದಿನ ದುಡಿಮೆ, ಏನ್ ದುಡಿಮೆ ಮಾಡಿದ್ಯಾ ಅದನ್ನ ನಿಮ್ಮ ವೆರಿ ಗುಡ್. ಅಷ್ಟು ಕೆಲಸ ನಾವು ವಿಟಿಲ್ ನೋಡಿದಾಗ ಇಷ್ಟೆಲ್ಲ ಮಾಡಿದಾರೆ ಇವರು ಅಂತ ಅನ್ಸ್ತು. ತುಂಬಾನೇ ಖುಷಿ ಆಯ್ತು ನಿಮ್ಮ ಒಂದು ಶ್ರಮಕ್ಕೆ. ಅಲ್ಲೂ ಹೇಳಿದ್ರಲ್ಲ ಪವಿ ನಿಂಗೋಸ್ಕರ ಮಾಡ್ತೀನಿ ಅಂತ, ವಂಡರ್ಫುಲ್. ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವಾಗ ಒಂದು ವಿಷಯ ಕಲಿತೆ ಮ್ಯಾಮ್. ನಾವು ಹಾಸ್ಪಿಟ್ಲ್ ಹೋದಾಗ ಒಬ್ಬರನ್ನ ಡಾಕ್ಟರ್ ನೋಡಿರ್ತೀವಿ, ಬಟ್ ಗ್ಯಾರೇಜ್ ಅಲ್ಲೂ ಡಾಕ್ಟರ್ ಅದಾರ ಅಂತೇಳಿ ಅವತ್ ನಾ ಕೆಲಸ ಮಾಡಕ್ ಹೋಗಿದ್ದಾಗೆ ನೋಡಿದ್ ಮ್ಯಾಮ್. ಯಾಕಂದ್ರೆ ಹಾಸ್ಪಿಟ್ಲ್ ಹೋದಾಗ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ತೆಗೆದು ಮತ್ತೊಂದು ಜಾಯಿಂಟ್ ಮಾಡಿ ನಮ್ಮ ಜೀವನದ ಬಂಡಿಯನ್ನ ನಡೆಸ್ತೀವಿ ಮೇಡಮ್. ಇಲ್ಲಿ ನಾವು ಏನೋ ಒಂದು ವೆಹಿಕಲ್ ತಗೊಂಡಿರ್ಬೋದು, ಗಾಡಿ ತಗೊಂಡಿರ್ಬೋದು, ಅವ್ರ ನಟ್ ತೆಗೆದು ಗಾಲಿ ತೆಗೆದ್ರು ಮತ್ತೊಂದು ಏನೋ ಪಂಚರ್ ಅದು ತಿದ್ದು ಕೊಡ್ತಾರಲ್ಲ ಮೇಡಮ್, ಅವರು ಕೂಡ ಒಬ್ರು ಡಾಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.